ಸಾಮಾನ್ಯವಾಗಿ ಪೊಲೀಸ್ ಠಾಣೆ ಅಂದ್ರೆ ನೆನಪಿಗೆ ಬರೋದು ಹಳೆ ಗುಜರಿ ಸಾಮಗ್ರಿಗಳು ಇಲ್ಲ ಆಕ್ಸಿಡೆಂಟ್ ಆಗಿ ಕೆಟ್ಟು ನಿಂತಿರೋ ಬೈಕ್, ಕಾರು ಇತ್ಯಾದಿ. ಆದ್ರೆ ಆ ಪೊಲೀಸ್ ಠಾಣೆ ಬಹಳ ವಿಶೇಷವಾಗಿದೆ. ಏನಿದು ವಿಶೇಷ ಅನ್ಸಿರ್ಬೇಕಲ್ವಾ? ಈ ಸ್ಟೋರಿ ನೋಡಿ. ಇಂಥದ್ದೊಂದು ಸೂಪರ್ ಪೊಲೀಸ್ ಠಾಣೆ ಇರೋದು ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ. ನಾವು ಸಾಮಾನ್ಯವಾಗಿ ಪೊಲೀಸ್ ಠಾಣೆಗಳನ್ನ ಗಮನಿಸಿದ್ರೆ ಅಲ್ಲಿ ನಮಗೆ ಕಾಣಸಿಗೋದು ಜೀರ್ಣಾವಸ್ಥೆಯಲ್ಲಿರುವ ಕಟ್ಟಡ, ಗುಜರಿ ಸಾಮಗ್ರಿಗಳು, ಆಕ್ಸಿಡೆಂಟ್ ಆದ ಹಳೆ ಬೈಕ್, ಕಾರುಗಳು. ಆದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಬಿಡದಿ ಪೊಲೀಸ್ ಠಾಣೆಯನ್ನ ಗಮನಿಸಿದ್ರೆ ಅದು ವಿಭಿನ್ನ ಅನಿಸುತ್ತದೆ. ಈ ಪೊಲೀಸ್ ಠಾಣೆ ಜನಸ್ನೇಹಿ ಸಂಪರ್ಕ ಕೇಂದ್ರವಾಗಿ ಪರಿವರ್ತನೆಯಾಗಿದೆ. ಇದು ಇಲ್ಲಿನ ನಾಗರಿಕರಲ್ಲಿ ಅತೀವ ಸಂತಸ ತಂದಿದೆ. ಪ್ರಮುಖವಾಗಿ ಈ ಪೊಲೀಸ್ ಸ್ಟೇಷನ್ನಲ್ಲಿ ಸುಂದರವಾದ ಪರಿಸರ ನಿರ್ಮಾಣ ಮಾಡಲಾಗಿದೆ. ಕನ್ನಡದ ನಾಣ್ಣುಡಿಗಳನ್ನ ಬರೆಸಿ ನಾಮ ಫಲಕಗಳನ್ನ ಹಾಕಿರುವುದು ಕನ್ನಡಾಂಬೆ ಮೇಲಿನ ಪ್ರೀತಿ ತೋರುತ್ತದೆ. ಯಾರಾದರೂ ಅಹವಾಲುಗಳನ್ನ ಕೊಡಕ್ಕೆ ಬಂದಾಗ ಇಲ್ಲ ಯಾರ ದೂರುಗಳು ಕೊಡಕ್ಕೆ ಬಂದಾಗ ಏನೋ ತೊಂದರೆ ಆಯಿತು ಅಂತ ಬಂದಾಗ ನಾವು ಪಟ್ಟಣದಲ್ಲಿ ಹೋಗಿ ನಗರಗಳಲ್ಲಿ ಬೆಂಗಳೂರಿನಲ್ಲಿ ಹೋದಾಗ ಎದುರುಗಡೆ ಸ್ಟೇಷನ್ನಲ್ಲಿ ಮೊದಲು ಈ ಆಕ್ಸಿಡೆಂಟ್ ಆಗಿದ್ದ ಗಾಡಿಗಳು ನೋಡೋದು ಗುಜರಿ ಥರ ಕಾಣಿಸ್ತದೆ. ಆದರೆ ಇಲ್ಲಿ ನಮ್ಮ ಬಿಡದಿ ಸ್ಟೇಷನಲ್ಲಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಮತ್ತು ಒಳ್ಳೆ ಸುಂದರವಾದ ಒಂದು ವನವನ್ನು ನಿರ್ಮಾಣ ಮಾಡಿದ್ದಾರೆ. ಯಾರಾದರೂ ಅಹವಾಲುಗಳನ್ನ ಕೊಡಕ್ಕೆ ಬಂದಾಗ ಪೊಲೀಸ್ ಸ್ಟೇಷನ್ನು ಅಂತ ಅಂದರೆ ಜನಸಾಮಾನ್ಯರಿಗೆ ಏನೋ ಒಂದು ರೀತಿ ಭಯ ಇದಿರ್ತದೆ. ಬಟ್ ಈ ಪರಿಸರ ನೋಡಿದಾಗ ಏನೋ ಒಂಥರ ಮನಸ್ಸು ಶಾಂತಿ ಆಗ್ತದೆ. ಹಾಗೆ ಈ ಹೆಸರನ್ನ ನೋಡಿದ್ವಿ ಮತ್ತು ಕನ್ನಡ ಪ್ರೇಮನ ಬೆಳೆಸ್ಕೊಂಡಿರೋದು ಇಲ್ಲಿನ ನಮ್ಮ ಕನ್ನಡ ನುಡಿಮುತ್ತುಗಳನ್ನು ಬೋರ್ಡ್ಗಳಲ್ಲಿ ಹಾಕಿದ್ದಾರೆ. ಪೊಲೀಸ್ ಠಾಣೆಗೆ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಬರುತ್ತಿದ್ದಂತೆ ಆಂಜನೇಯನ ಪುಟ್ಟ ಗುಡಿ ಕಾಣುತ್ತದೆ. ತಮ್ಮದೇ ಸಂಕಷ್ಟಗಳಿಂದ ಬಳಲಿದವರು ಅಲ್ಲಿ 1-2 ನಿಮಿಷ ನಿಂತು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಠಾಣೆಗೆ ಅವರು ಬಂದ್ರೆ ಕುಳಿತುಕೊಳ್ಳಲು ಪುಟ್ಟ ಸ್ವಚ್ಛ ತಂಗುದಾಣ ನಿರ್ಮಾಣ ಮಾಡಲಾಗಿದೆ. ಕನ್ನಡ ನಾಡು ನುಡಿ ಬಗ್ಗೆ ಆಸಕ್ತಿ ಉಳ್ತಕ್ಕಂಥ ಜನರೆಲ್ಲಿರ್ತಾರೋ ಅಲ್ಲಿ ಇಂಥ ಒಂದು ಕನ್ನಡದ ನುಡಿಗಳನ್ನು ಒಂದು ಉತ್ತಮವಾದಂಥ ಪರಿಸರ ವಾತಾವರಣದ ಸೃಷ್ಟಿಯಾಗಿರ್ತಕ್ಕಂಥದ್ದು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅಂದರೆ ತಪ್ಪಾಗಲಾರ್ದು. ಇವತ್ತು ಭಾಷಾ ಇಂಥ ಒಂದು ಕನ್ನಡ ಒಳ್ಳೆ ನುಡಿಗಳನ್ನು ನೋಡೋದಾದರೆ ಈ ಸ್ಟೇಷನ್ಗೆ ಅಥವಾ ಈ ಠಾಣೆಗೆ ಬರ್ತಕ್ಕಂಥ ಫಿರ್ಯಾದು ಅಥವಾ ಅಪರಾಧ ಯಾರೇ ದೂರು ಕೊಟ್ಟು ಬಂದಾಗ ಆ ಒಂದು ಠಾಣೆಗೆ ಬಂದ ತಕ್ಷಣ ಉತ್ತಮವಾದಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿರ್ತದೆ. ಇಲ್ಲೇನೋ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಇಡೀ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗೆ ಬಿಡದಿ ಪೊಲೀಸ್ ಠಾಣೆ ಮಾದರಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಶ್ಲಾಘನೆ ಮಾಡ್ತಕ್ಕಂಥದ್ದು. ಬಿಡದಿಯಲ್ಲಿರುವ ಈ ಪೊಲೀಸ್ ಠಾಣೆ ರಾಮನಗರ ಜಿಲ್ಲೆಯಲ್ಲಿರುವ ಎಲ್ಲ ಠಾಣೆಗಳಿಗೂ ಮಾದರಿಯಾಗಿದೆ. ಈ ಕಾರಣದಿಂದ ಸ್ಥಳೀಯರ ಪ್ರಶಂಸೆಗೂ ಪಾತ್ರವಾಗಿದೆ. ರಾಜೇಶ್ ಕೊಂಡಪುರ, ಸುದ್ದಿ ಟಿವಿ, ರಾಮನಗರ.